ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀನಾ ಮಾರ್ಟೀಸ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಮೊನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ ಅಲ್ಲ, ನಾನು ಕ್ಯಾನ್ಸರ್ ಬಂದ ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ ಆಯಿತು ಅಂತ, ರೇಡಿಯೇಷನ್ ತಗೊಂಡ್ಮೇಲೆ. ಸೊ ಅದರದ್ದೇ ಒಂದು ಮುಂದುವರಿದ ಭಾಗ ಅಂತಲೇ ಹೇಳ್ತೇನೆ ಇದು. ಯಾಕಂದರೆ ನಾನು ರೇಡಿಯೇಷನ್ ತಗೊಂಡು ಒಂದು ಸ್ವಲ್ಪ ವರ್ಷದ ನಂತರ ನನಗೆ ಪಲ್ಪಟೇಷನ್ ಶುರು ಆಯಿತು. ಪಲ್ಪಟೇಷನ್ ಅಂದರೆ ಎದೆಯಲ್ಲಿ ಜೋರು ಬಡಿತ. ಓಕೆ, ಅದು ಹೇಗೆ ಬಂತು, ಯಾಕೆ ಬಂತು ಅಂತ ಮೊದಲು ಗೊತ್ತೇ ಆಗಲಿಲ್ಲ ನನಗೆ. ಶಾರ್ಟ್ ವಿಡಿಯೋ ಮಾಡ್ತೇನೆ ಹೇಗೆಲ್ಲ ಆಯ್ತಂತ. ನಾನು ಬ್ಯಾಂಗ್ಳೂರಲ್ಲಿರುವಾಗ ನಾನು ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಹೇಳುವಾಗ ನನಗೆ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಜೋರು ಪಲ್ಪಟೇಷನ್ ಬರೋದು. ಓಕೆ, ಪಲ್ಪಟೇಷನ್ ಇಷ್ಟು ಬರೋದು ಅಂದರೆ ನನಗೆ ತಡೆಯೋಕ್ಕೆ ಆಗಲ್ಲ, ಅಷ್ಟು ಪಲ್ಪಟೇಷನ್ ಬರ್ತದೆ. ಓಕೆ, ಏನು ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಾಗೆಲ್ಲ ನಾನು ಭಾವಿಸ್ತೇನೆ. ಓಕೆ, ಸೊ ಏನು ಮಾಡೋದು ಅಂತ ಡಾಕ್ಟ್ರ್ ಹತ್ರ ಹೋದರೆ ಅವರು ನನಗೆ ಹೇಳಿದರು, ನೀನು ಥೈರಾಯ್ಡ್ ಎಲ್ಲ ನಿನ್ನನ್ನು ಟೆಸ್ಟ್ ಮಾಡು, ಥೈರಾಯ್ಡ್ ಇದ್ದರೆ ಬರುತ್ತೆ ಅಂತ. ಸೊ ನಾನು ಥೈರಾಯ್ಡ್ ಟೆಸ್ಟ್ ಮಾಡಲಿಕ್ಕೆ ಹೋದೆ. ಅಲ್ಲಿ ಟೆಸ್ಟ್ ಮಾಡುವಾಗ ನಂದು TSH ಜಾಸ್ತಿ ಇತ್ತು. ಅವರು ಮದ್ದು ಎಲ್ಲ ಕೊಟ್ಟರು, ಮತ್ತೆ ಸರಿ ಹೋಗ್ತದೆ ಅಂತ ಹೇಳಿದರು. ಆದರೆ TSH ನಾರ್ಮಲ್ ಬಂತು, ಬಟ್ ನನ್ನ ಪಲ್ಪಟೇಷನ್ ಇಲ್ಲೇ ಇಲ್ಲ. ಅಲ್ಲಿಂದ ಅವರು ಹೇಳಿದರು, ಓಕೆ ನೀನು ಒಂದು ಹಾರ್ಟ್ ಸ್ಪೆಷಲಿಸ್ಟ್ಗೆ ಮೀಟ್ ಆಗು ಅಂತ ಹೇಳಿದರು ಆ ಡಾಕ್ಟರ್. ಸೊ ನಾನು ಅಲ್ಲಿ ಕೋರಮಂಗಲದಲ್ಲಿ ಓಕಾರ್ಡ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಹೋಗಿ ಹಾರ್ಟ್ ಸ್ಪೆಷಲಿಸ್ಟಿಗೆ ಮೀಟ್ ಆದೆ. ಅವರು ಏನು ಈಕೋ ಎಲ್ಲ ಮಾಡಿದರು, ಎಲ್ಲ ಹೇಳಿದರು ಸರಿ ಇದೆ ಅಂತ ಹೇಳಿ ನನಗೆ ಒಂದು ಕಾಂಕರ್ 5 mg ಅಂತ ಒಂದು ಟ್ಯಾಬ್ಲೆಟ್ ಬರೆದು ಕೊಟ್ಟರು. ಓಕೆ, ಅದು BP ಕೂಡ ಆಗ್ತದೆ, ಹಾರ್ಟ್ ಪಲ್ಪಟೇಷನ್ಗೆಲ್ಲ ಆಗ್ತದೆ ಅಂತ. ಸೊ ಕೊಟ್ಟರು, ಅದನ್ನು ಕೂಡ ತಗೊಂಡೆ. ಫ್ರೆಂಡ್ಸ್, ಏನು ಪ್ರಯೋಜನ ಇಲ್ಲ. ಅಲ್ಲಿಂದ ನಾನು ನನ್ನ ಮಗಳ ಸ್ಕೂಲೆಲ್ಲ ಅಲ್ಲಿ ಆಯಿತು ಅಂತ ನಾನು ಬಾರೇನಿಗೆ ವಾಪಸ್ ಬರೋದಂತ ಉಡುಪಿಗೆ ಬಂದೆ. ಉಡುಪಿಗೆ ಬಂದು ಅಲ್ಲಿಂದ TMA ಪೈ ಹಾಸ್ಪಿಟಲಿಗೆ ಹೋದೆ. ಅಲ್ಲಿ ಸಹ ಹೇಳಿದೆ ಇದೇ ಪ್ರಾಬ್ಲಮ್, ನನಗೆ ಪಲ್ಪಟೇಷನ್ ಬರುತ್ತೆ ತುಂಬ, ಏನು ಮಾಡೋದು, ಯಾಕೆ ಬರುತ್ತೆ ಅಂತ ಟ್ರೈ ಮಾಡುವ ಅಂತ ಹೇಳಿದರೆ ಅವರು ಸಹ ECG ತಗೊಂಡ್ರು, ಮತ್ತು ಈಕೋ ಟೆಸ್ಟ್ ಎಲ್ಲ ಮಾಡಿದ್ರು ಹಾರ್ಟಿದ್ದು. ಓಕೆ, ಬಟ್ ಫ್ರೆಂಡ್ಸ್ ಏನು ಪ್ರಯೋಜನ ಇಲ್ಲ. ಅವರಿಗೆ ಏನಂತಲೇ ಗೊತ್ತಾಗಿಲ್ಲ ಡಾಕ್ಟರ್ಸ್ಗೆ, ಯಾಕೆ ನನಗೆ ಪಲ್ಪಟೇಷನ್ ಬರುತ್ತೆ ಅಂತ. ಓಕೆ, ನಂದು ಥೈರಾಯ್ಡ್ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ, ಪಲ್ಪಟೇಷನ್ ಯಾಕೆ ಬರುತ್ತೆ ಅಂತ. ಮತ್ತು ಒಬ್ಬರು ಡಾಕ್ಟರ್ ಹೇಳಿದ್ರು, ನಿನಗೆ ಎಂಗ್ಸೈಟಿ ಇದೆ ತುಂಬ, ಸೊ ನೀನು ಒಂದು ತಿಂಗಳು ಟ್ಯಾಬ್ಲೆಟ್ ತಗೋ ಅಂತ ಹೇಳಿದರು. ಅದನ್ನು ಕೂಡ ನಾನು ತಗೊಂಡೆ. ಅದು ಬ್ಯಾಂಗ್ಳೂರಲ್ಲೇ ಕೊಟ್ಟಿದ್ದರು ನನಗೆ. ಓಕೆ, ಎಂಗ್ಸೈಟಿ ಟ್ಯಾಬ್ಲೆಟ್ ಅದನ್ನು ತಗೊಂಡೆ, ಏನು ಪ್ರಯೋಜನ ಇಲ್ಲ. ಅದರಲ್ಲಿ ನಿದ್ದೆ ಮಾತ್ರ ಬರೋದು, ಅದು ಒಂಥರ ಡಿಪ್ರೆಷನ್ ಹೋದವ್ರಿಗೆ ಕೊಡೋದು ಅಂತ ಅದು ಟ್ಯಾಬ್ಲೆಟ್. ಅದನ್ನು ತಗೊಂಡು ಏನು ಪ್ರಯೋಜನ ಆಗಿಲ್ಲ. ಅಲ್ಲಿಂದ ನಾನು ಆದರ್ಶ ಹಾಸ್ಪಿಟಲಿಗೆ ಬಂದೆ. ಓಕೆ, ಉಡುಪಿಯಲ್ಲಿ ಆದರ್ಶ ಹಾಸ್ಪಿಟಲಿಗೆ ಕೂಡ ಒಂದು ಹಾರ್ಟ್ ಸ್ಪೆಷಲಿಸ್ಟಿಗೆ ಮೀಟ್ ಆದೆ. ಅವತ್ತೆಲ್ಲ ಹೇಳಿದ್ದೆ, ಅವರೆಲ್ಲ ಟೆಸ್ಟ್ ಮಾಡಿದರು, ಟ್ರೆಡ್ಮಿಲ್, ECG, ಈಕೋ ಎಲ್ಲ ಮಾಡಿದರು, ಏನು ಪ್ರಾಬ್ಲಮ್ ಇಲ್ಲ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಇನ್ನು ಲಾಸ್ಟ್ ಏನು ಉಳಿದಿದೆ ನನಗೆ ಮಾಡಲಿಕ್ಕೆ, ನನಗೆ ಯಾಕೆ ಇದು ಪಲ್ಪಟೇಷನ್ ಇಲ್ಲಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೇನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಇನ್ನೊಂದಿದೆ ಅಲ್ಲ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಿ ಅಂತ ಹೇಳಿದೆ. ಅವರು ಬೇಡ ಮೇಡಮ್, ಯಾಕೆ ಎಲ್ಲ ಸರಿ ಇದೆ ಅಲ್ಲ, ಯಾಕೆ ಮಾಡ್ತೀನಿ ನೀವು ಇಷ್ಟು ಯಂಗ್ ಏಜಲ್ಲಿ, ಹಾಗೆಲ್ಲ ಬೇಡ ಅಂತ ಹೇಳಿದೆ. ಆದರೆ ನಾನು ಹಠ ಕಟ್ಟಿ ಹೇಳಿದೆ, ನೀವು ಮಾಡಿ ಡಾಕ್ಟರ್, ನನಗೆ ಆ್ಯಂಜಿಯೋಗ್ರಾಮ್ ಆದರೂ ಮಾಡಿ ನೋಡಿ, ನನಗೆ ಸಹಿಸಲಿಕ್ಕೆ ಆಗಲಿಲ್ಲ ಅಂತ. ಮತ್ತು ಅವರು ಮನಸ್ಸಿಲ್ಲದ ಮನಸ್ಸಿನಿಂದ ನಾನು ಒಬ್ಬಳೇ ಹೋಗಿದ್ದೆ, ಬೇರೆ ಒಬ್ಬರ ಹತ್ರ ಸಿಗ್ನೇಚರ್ ತಗೊಂಡು, ನಮ್ಮ ರಿಲೇಟಿವ್ಸ್ ಒಬ್ಬರು ಅದೇ ಹಾಸ್ಪಿಟಲಲ್ಲಿದ್ದರು, ಅವರ ಸಿಗ್ನೇಚರ್ ಎಲ್ಲ ತಗೊಂಡು ನಾನು ಆ್ಯಂಜಿಯೋಗ್ರಾಮಿಗೆ ರೆಡಿ ಆದೆ ಆವತ್ತು. ಓಕೆ, ಅವರು ಎಲ್ಲ ಪ್ರೊಸೀಜರ್ ಎಲ್ಲ ಮಾಡಿದರು, ಕಿವಿಯಲ್ಲಿ ಎಲ್ಲ ರಕ್ತ ಎಲ್ಲ ಎಷ್ಟು ಫ್ಲೋ ಇದೆ ಎಲ್ಲ ನೋಡಿದರು, ಮತ್ತು ಇಲ್ಲಿ ಕೈಗೆ ಎಲ್ಲ ಇದು ಮಾಡಿ ಎಲ್ಲ ಮಾಡಿದರು ನನಗೆ. ಓಕೆ, ಎಲ್ಲ ಪ್ರೊಸೀಜರ್ ಇದೆ, ಅದು ನಿಮಗೆ ಹೇಳ್ದಿಲ್ಲ ನಾನು. ಆ್ಯಂಜಿಯೋಗ್ರಾಮ್ ಮಾಡುವ ಮುಂಚೆ ಕೆಲವು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಮಾಡಿದ್ದು. ICUನಲ್ಲಿ 2-3 ಗಂಟೆ ಇಟ್ಟರು, ಮತ್ತು ಆ್ಯಂಜಿಯೋಗ್ರಾಮ್ ಮಾಡಿದರು. ಆ್ಯಂಜಿಯೋಗ್ರಾಮ್ ಮಾಡಿ ಕೂಡ ಹೇಳಿದರು, ನಿನಗೆ ಏನೂ ಪ್ರಯೋಜನ ಇಲ್ಲ ಅಂತ. ನೋಡಿ ಫ್ರೆಂಡ್ಸ್, ಎಂಥ ಅವಸ್ಥೆ ನೋಡಿ. ಆದರೆ ಸಹ ನಂದು ಪಲ್ಪಟೇಷನ್ ಇರಲಿಲ್ಲ. ಅಲ್ಲಿಂದ ನಾನು ಸೀದಾ ಬಾರೇನಿಗೆ ಬಂದು ಮತ್ತೆ ನಾನು ಭಾವಿಸಿದೆ, ಇನ್ನು ನನ್ನ ಹಸ್ಬೆಂಡ್ ಹತ್ತಿರ ಇದ್ದೇನಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು. ಬಟ್ ಇಲ್ಲಿ ಬಂದರೆ ಕೂಡ ಸೇಮ್ ಪ್ರಾಬ್ಲಮ್ ಎಷ್ಟು ಅಂದರೆ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂದರೆ ಶುರು ಆಯಿತು ಪಲ್ಪಟೇಷನ್. ಎಂಥ ರಾತ್ರಿ ಕೂಡ ಹಾಗೇನೆ, ಏನು ಪಲ್ಪಟೇಷನ್ ಎಷ್ಟು ಬರೋದಂದರೆ ನನಗೆ ನಿದ್ದೆನೇ ಇಲ್ಲ. ಅರ್ಧ ನಿದ್ದೆ, ಅರ್ಧ
ಕನಸು ಮತ್ತು ಬಲ್ಪಟೇಷನ್ ಬಂದರೆ ಮೈಯೆಲ್ಲ ಬೆವರುವುದು ಮತ್ತು ಒಂಥರ ಇದಾಗೋದು ಎಂಥ ಜೋರು ಚಳಿ ಬಂದರೆ ಹೇಗೆ ನಾವು ನಡುಕ್ತೇವಲ್ಲ ಹಾಗೆ ನನಗೆ ನಡುಕ ಶುರು ಆಗೋದು. ಓಕೆ, ಪಲ್ಪಟೇಷನ್ ಬಂದರೆ ಅದು ಹೆದರಿಕೆಯಿಂದ ಅದು ಎಂತ ಅಂತ ಗೊತ್ತಿಲ್ಲ ನನಗೆ, ಆ ಥರ ಆಗ್ತಿತ್ತು. ಸೊ ನಾನು ಇದನ್ನು ಇವಾಗ ಇಷ್ಟು ನಂದು ಯಾಕೆ ನಾನು ಆಂಜಿಯೋಗ್ರಾಮ್ ಮಾಡಿದೆ ಅಂತ ಹೇಳಿದೆಲ್ಲ, ಇವಾಗ ನಾನು ನನ್ನ ಕಾಯಿಲೆಯನ್ನು ಹೇಗೆ ನಾನೇ ಕಂಡುಹಿಡಿದೆ ಅಂತ ಹೇಳ್ತೇನೆ ನಿಮಗೆ. ನೋಡಿ, ಇಲ್ಲಿ ಬಾರೆನಿಗೆ ಬಂದ ಮೇಲೆ ನಾನು ಸ್ವಲ್ಪ ಕೆಲವೊಮ್ಮೆ ಸಾಯಂಕಾಲ ಎಲ್ಲ ನಾವು ಎಂತ ಮಾಡ್ತೇವೆ, ಇಲ್ಲಿಂದ ಶಾರ್ಮಾ ಎಲ್ಲ ತಂದು ತಿಂತೇವೆ. ಇಲ್ಲಂದರೆ ಅದರಲ್ಲಿ ಮಸಾಲ ಎಲ್ಲ ಏನಿಲ್ಲ. ಸೊ ಜಸ್ಟ್ ಏನು ಮಾಡ್ತೇವೆ ನಾವು, ಶಾರ್ಮಾದಲ್ಲಿ ಒಂದು ಜಸ್ಟ್ ಮೀಟ್ ಇರ್ತದೆ, ಯಾವುದು ಚಿಕನ್ ಇಲ್ಲದ್ರೆ ಮಟನ್, ಮತ್ತು ವೆಜಿಟೇಬಲ್ ಮತ್ತು ಮಯೋನೀಸ್ ಏನೋ ಹಾಕ್ತಾರೆ ಕೊಡ್ತಾರೆ. ಸೊ ಒಂದೊಂದು ದಿನ ನಾವು ಅದನ್ನು ತಗೊಳ್ತೇವಲ್ಲ, ಶುಕ್ರವಾರ ಗುರುವಾರ ಎಲ್ಲ. ಸೊ ಅವತ್ತು ತಗೊಂಡ ದಿನ ನನಗೆ ಒಳ್ಳೆ ನಿದ್ದೆ ಉಂಟು. ಓಕೆ, ನಾನು ಗ್ರ್ಯಾಜುವಲಿ ನಾನು ಥಿಂಕ್ ಮಾಡಿದೆ, ಯಾಕೆ ಒಂದು ದಿನ ನನಗೆ ನಿದ್ದೆ ಬರ್ತದೆ, ಒಂದೊಂದು ದಿನ ನಿದ್ದೆ ಬರೋದಿಲ್ಲ. ಇವಾಗ ಮೀನು ಸಾರು ಅದು ಇದು ಮಾಡಿದರೆ ನನಗೆ ನಿದ್ದೆ ಬರೋಲ್ಲ. ಹೀಗೆ ನಾರ್ಮಲ್ದು ಎಂಥ ತೊಗರಿಬೇಳೆ ಸಾರು ಅದೆಲ್ಲ ಮಾಡಿದರೆ ನಿದ್ದೆ ಬರ್ತದೆ. ಅದೇನು ಅಂತ ನೋಡುವಾಗ ಸ್ಲೋಲಿ ನಾನು ಕಂಡುಹಿಡಿತಾ ಹೋದಾಗ ಅದ್ರ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಹೊಟ್ಟೆಗೆ ಮಸಾಲ ತಿಂದು ನಾನು ಯಾವಾಗ ಮಲಗ್ತೇನೆ ನೋಡಿ, ಆವತ್ತು ನನಗೆ ನಿದ್ದೆ ಇಲ್ಲ. ಸೊ ನಾನು ಯಾವತ್ತು ನೀನು ಮಸಾಲ ತಿನ್ನೋದು ಕಡಿಮೆ ಮಾಡಿದೆ, ಸ್ಟಾಪ್ ಮಾಡಿದೆ. ಅಂದರೆ ನಾನು ರೇಡಿಯೇಷನ್ ತಗೊಂಡ್ಮೇಲೆ ಹುಳಿ ಅಂತ ಯೂಸ್ ಮಾಡ್ತಿರ್ಲಿಲ್ಲ, ಯಾಕಂದರೆ ನನಗೆ ಹುಳಿ ಬಾಯಲ್ಲಿ ಇಟ್ಟರೇ ಆಗಲ್ಲ, ಒಂಥರ ನನಗೆ ಎಲ್ಲ ಸೆನ್ಸಿಟಿವ್ ಆಗಿದೆ, ಪಾರ್ಟ್ಸ್ ಎಲ್ಲ ಒಳಗಡೆ ಎಲ್ಲ ತುಂಬ ಸೆನ್ಸಿಟಿವ್ ಆಗಿದೆ. ಸೊ ಹುಳಿ ತಿನ್ನಲಿಕ್ಕೆ ಆಗೋದಿಲ್ಲ, ಖಾರ ತಿನ್ನಲಿಕ್ಕೆ ಆಗೋದಿಲ್ಲ, ಮತ್ತು ಉಪ್ಪು ಹೇಗೂ ಜಾಸ್ತಿ ತಿನ್ನೋಲ್ಲ ನಾನು, ಬಿ ಪಿ ಇದೆ ಅಂತ. ಸೊ ಅದೆಲ್ಲ ಒಟ್ಟು ಮಾಡಿ ನೋಡಿ, ಎಂಥ ಸಹ ಎಷ್ಟು ನೀವು ಖಾರ ಕಡಿಮೆ ತಿಂತೀನಿ ನೋಡಿ, ನನಗೆ ಅಷ್ಟು ಆವತ್ತು ನಾನು ಆರಾಮವಾಗಿದ್ದೇನೆ. ಮತ್ತು ನನಗೆ ಹೀಟ್ ಒಂದು ಸಹ ಸಹಿಸಲಿಕ್ಕೆ ಆಗಿದೆ. ಎಂತ ಅಂದರೆ ಹೀಟ್ ಅಂದರೆ, ಏನಾದರೂ ಹೀಟ್ ವಸ್ತು ತಿಂದರೆ ನನಗೆ ಇಮಿಡಿಯೇಟ್ಲಿ ನನ್ನ ಸ್ಕಿನ್ ಎಲ್ಲ ಇಲ್ಲೆಲ್ಲ ಇದು ಹೇಳ್ತದೆ, ಎಂತ ಗೊತ್ತುಂಟ, ಇದರಲ್ಲಿ ಸಿಪ್ಪೆ ಹೇಳ್ತದೆ, ಮತ್ತು ತುಂಬ ನೋವಾಗ್ತದೆ ಇಲ್ಲಿ. ಓಕೆ, ಏನಾದರೂ ಡ್ರೈ ಫ್ರೂಟ್ಸು ಹಾಗೇನು ತಿಂದರೆ ಇದೆಲ್ಲ ಇಲ್ಲೆಲ್ಲ ಹೇಳ್ತದೆ. ಆವಾಗ ಗೊತ್ತಾಯ್ತು ನನಗೆ ಹೀಟ್ ಆಗಿದೆ ಜೀವಕ್ಕೆ ಅಂತ. ಆವಾಗ ನನಗೆ ಸರಿಯಾಗಿ ನಿದ್ದೆ ಎಲ್ಲ ಬರೋಲ್ಲ, ಮತ್ತು ತುಂಬ ಅನ್ಕಂಫರ್ಟೇಬಲ್ ಆಗ್ತದೆ, ಮತ್ತು ಹೊಟ್ಟೆಯಲ್ಲಿ ಒಂಥರ ಆಗೋದು ಹಾಗೆಲ್ಲ ಇದೆ. ಸೊ ಹೀಗೆ ನನ್ನ ಕಾಯಿಲೆಯನ್ನು ನಾನು ಒಂದೊಂದೇ ನನ್ನ ಫುಡ್ ಚೇಂಜ್ ಮಾಡುತ್ತಾ ಇವತ್ತು ಇದು ತಿಂದರೆ ಇವತ್ತು ನಾನು ಅದು ತಿಂದಿದ್ದೇನಲ್ಲ ಅದಕ್ಕಿಂತ ಈಗ ಆಗಿದೆ ಏನೋ, ಇವತ್ತು ನಾನು ಈ ವಸ್ತು ತಿಂದಿದ್ದೇನೆ, ಇವತ್ತು ನನಗೆ ಒಳ್ಳೆಯ ನಿದ್ದೆ ಬರ್ತದ ನೋಡುವ ಹಾಗೆ ಫುಡ್ ಚೇಂಜ್ ಮಾಡಿ ನನ್ನ ಕಾಯಿಲೆಯನ್ನು ನಾನೇ ಹುಡುಕಿ ತೆಗೆದೆ ಫ್ರೆಂಡ್ಸ್. ಎಷ್ಟು ಮದ್ದು ತಗೊಂಡಿದ್ದೇನೆ, ಎಷ್ಟು ಡಾಕ್ಟ್ರ್ ಹತ್ರ ಹೋಗಿದ್ದೇನೆ, ಆಂಜಿಯೋಗ್ರಾಮ್ ಮಾಡಿದ್ದೇನೆ, ECG ಮಾಡಿದ್ದೇನೆ, ಮತ್ತು ಸ್ಕ್ಯಾನಿಂಗ್ ಎಷ್ಟೆಲ್ಲ ಮಾಡಿದ್ದೇನೆ, ಹೊಟ್ಟೆದು ಅದು ಇದು, ಏನು ಪ್ರಯೋಜನ ಇಲ್ಲ. ಯಾವ ಕಾಯಿಲೆ ಅಂತ ಡಾಕ್ಟ್ರಿಗೂ ಗೊತ್ತಾಗಿಲ್ಲ. ನನ್ನ ಕಾಯಿಲೆಯನ್ನು ನಾನೇ ಹುಡುಕಿದ್ದೇನೆ. ಹೇಗೆ ಅಂದರೆ ನಾನು ತಿನ್ನುವ ಆಹಾರದಿಂದ. ಏನು ಇವತ್ತು ಆಹಾರ ತಿಂತೇನೆ, ರಾತ್ರಿ ನಾನು ಇವತ್ತು ಈ ವಸ್ತು ತಿಂದಿದ್ದೇನೆ, ನನಗೆ ಇವತ್ತು ಒಳ್ಳೆ ನಿದ್ದೆ ಬಂದಿದ್ದ. ಒಂದು ವೇಳೆ ನಿದ್ದೆ ಬಂದಿಲ್ಲ ಅಂದರೆ ಈ ಆಹಾರ ನನಗೆ ಇವತ್ತು ಆಗಲ್ಲ. ಸೊ ನಾನು ಈ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ತಿನ್ನುವುದಾದರೂ ಕೂಡ ಮಧ್ಯಾಹ್ನ ತಿಂದು ಮುಗಿಸುವುದು. ಓಕೆ, ಸಾಯಂಕಾಲ ಅಂತೂ ನಾನು 6 ಗಂಟೆ ನಂತರ ಊಟನೇ ಮಾಡೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಿದ್ದೆ ಬರೋಲ್ಲ. ಜೀರ್ಣಶಕ್ತಿ ಕಡಿಮೆ ಇದ್ದರೆ ನಿಮಗೆ ಎಷ್ಟು ನೀವು ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಿ, ನಿಮಗೆ ನಿದ್ದೆ ಬರೋಲ್ಲ. ಮತ್ತು ಎಂತ ಗೊತ್ತುಂಟ, ನೀವು ಫ್ರೈ ಆದ ವಸ್ತು, ಮೀನಿನ ವಸ್ತು, ಫ್ರೈ ಆದ ವಸ್ತು, ಮಸಾಲೆ ವಸ್ತು, ಎಣ್ಣೆ ವಸ್ತು ತಿಂದರೆ ನಿಮಗೆ ಆ ದಿನ ನಿದ್ದೆ ಬರೋಲ್ಲ. ಅಂದರೆ ಯಂಗ್ಸ್ಟರ್ಗೆಲ್ಲ ಇದು ಹೇಳೋದು ನಾನು, ಅಬೌವ್ 50 ಇಯರ್ಸ್ ಆದವರಿಗೆ ಹೇಳ್ತಾ ಇದ್ದೇನೆ. ನಿಮಗೆ ನಿದ್ದೆ ಬರೋಲ್ಲ. ನಿದ್ದೆ ಬಂದರೂ ನಿಮಗೆ ಕಮ್ಮಿ ನಿದ್ದೆ ಬರ್ತದೆ, ಒಳ್ಳೆ ನಿದ್ದೆ ಬರೋಲ್ಲ. ಏನಾದರೂ ಕನಸು ಬೀಳೋದು ಅದು ಇದು ಅಂತ ಉಂಟಲ್ಲ, ನಿಮಗೆ ಒಳ್ಳೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರಲ್ಲ, ಅದು ನಿಮಗೆ ಬರೋಲ್ಲ. ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೇನೆ ನಿಮಗೆ. ನೀವು ಅಬೌವ್ 50 ಆದಮೇಲೆ ಊಟ ಮತ್ತು ತಿಂಡಿಯ ಕಡೆ ಜಾಸ್ತಿ ಗಮನ ಕೊಡಿ, ಮತ್ತು ನಿಮ್ಮ ಆಹಾರವನ್ನು ನೀವೇ ಕಂಟ್ರೋಲಲ್ಲಿಟ್ಟು, ನಿಮ್ಮ ಕೆಲವು ಇಂಥ ಚಿಕ್ಕ ಕಾಯಿಲೆಗಳಿವೆ ಅಲ್ಲ, ಇದು ತುಂಬ ಅನ್ಕಂಫರ್ಟೇಬಲ್ ಮಾಡ್ತವೆ ನಮಗೆ. ಇಂಥ ಕಾಯಿಲೆಗಳು ನೀವು ಇಗ್ನೋರ್ ಮಾಡಿದರೆ ಜಾಸ್ತಿ ಕೂಡ ಆಗ್ತದೆ. ಸೊ ನಿಮ್ಮ ಕಾಯಿಲೆಯನ್ನು ಫಸ್ಟಿಗೆ ನೀವೇ ತಿಳಿದುಕೊಳ್ಳಿ. ನಂತರ ಅದು ಸಾಲ್ವ್ ಆಗದಿದ್ದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರಿಗೂ ಸಿಗದಿದ್ದರೆ ನೀವು ನಾನು ಹೇಗೆ ಮಾಡಿದ್ದೇನಲ್ಲ, ಹೇಗೆ ನಾನು ನನ್ನ ಕಾಯಿಲೆಯನ್ನು ನಾನೇ ಕಂಡುಹಿಡಿದೆ ಅಂತ. ಸೊ ಇಷ್ಟಿಷ್ಟು ದೊಡ್ಡ ಕಾಯಿಲೆಯನ್ನು ನಾನೇ ಕಂಡುಹಿಡಿದಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ನನಗೆ ಅಷ್ಟು
ಎಷ್ಟು ಅನ್ಕಂಫರ್ಟೇಬಲ್ ಆಗ್ತಿತ್ತು. ಅದು ನಾನೇ ನನ್ನ ಆಹಾರದಿಂದ, ನನ್ನ ದಿನಚರಿಯಿಂದ ಕಂಡುಹಿಡಿದಿದ್ದೇನೆ. ಮತ್ತು ಈಗ ನನಗೆ ಒಳ್ಳೆ ನಿದ್ದೆ ಬರಬೇಕಾದ್ರೆ ನಾನು 6 ಗಂಟೆ ನಂತರ ಊಟ ಮಾಡಲ್ಲ ಫ್ರೆಂಡ್ಸ್. ಊಟ ನೀವು 6, 6:30, 7 ಗಂಟೆ ಒಳಗಡೆ ಮಾಡಿ ಮುಗಿಸಿ. ಮತ್ತು ರಾತ್ರಿ ಊಟ ಮಾಡುವಾಗ ನೀವು ನಿಮಗೆ ಕರಿದ ವಸ್ತು ಮತ್ತು ತುಂಬ ಎಣ್ಣೆಯಿಂದ ಕೂಡಿದ ವಸ್ತು ತಿನ್ನಬೇಡಿ ಫ್ರೆಂಡ್ಸ್. ಇದನ್ನು ತಿನ್ನದಿದ್ದರೆ ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರ್ತದೆ, ನಿಮ್ಮ ಆರೋಗ್ಯ ಕೂಡ ಸರಿ ಇರ್ತದೆ, ಮತ್ತು ಚಿಕ್ಕ ಚಿಕ್ಕ ನಿಮ್ಮ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡಬಹುದು ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ಇಷ್ಟವರೆಗೆ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ಮತ್ತು ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಇಂಥದೇ ಒಂದು ಒಳ್ಳೆ ವಿಡಿಯೋಗಳನ್ನು ನಿಮಗೆ, ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.